ಹಾಯ್ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಇವತ್ತು ನಾನು 3 ಲೆಟರ್ ವರ್ಡ್ಸ್ನ ಹೆಂಗೆ ಬರೆಯೋದು ಅಂತ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ಟಾರ್ಟ್ ಮಾಡಿದ್ದೀನಿ. CAT ಕ್ಯಾಟ್. ಫಸ್ಟು ರೈಟ್ ಮಾರ್ಕ್ನ ನೀವು ಹಾಕೊಬೇಕು. ಫಸ್ಟು ರೈಟ್ ಮಾರ್ಕಿಂದ ನೀವು ಶುರು ಮಾಡಿಕೊಂಡು ಸಿನ ಬರಿಬೇಕು. ಸಿ ಅಂತ ಅಲ್ಲ, ಯಾವುದೇ ಒಂದು ವರ್ಡ್ನ ಬರಿಬೇಕಂದ್ರೆ ಅಂದರೆ ಸ್ಟಾರ್ಟಿಂಗ್ ಲೆಟರ್ನ ಬರಿಬೇಕಾದ್ರೆ ನೀವು ರೈಟ್ ಮಾರ್ಕ್ನ ಯೂಸ್ ಮಾಡಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಹೇಗೆ ಬರಿತಿದ್ದೀನಿ ಅಂತ. ಫಸ್ಟು ರೈಟ್ ಮಾರ್ಕ್ನ ಹಾಕ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ ನೆಕ್ಸ್ಟ್ ವರ್ಡ್ನ ಅಥವಾ ಲೆಟರ್ನ ನೀವು ತಗೊಳ್ಳೋಕ್ಕೆ. ಈಗ ಎಸ್ಸನ್ನು ಸಹ ಅಷ್ಟೇ ರೈಟ್ ಮಾರ್ಕ್ ಹಾಕ್ಕೊಳ್ಳಿ. ರೈಟ್ ಮಾರ್ಕ್ ಹಾಕ್ಕೊಂಡು ಎಸ್ನ ಬರೀರಿ, ತುಂಬ ಮುದ್ದಾಗಿ ಕಾಣುತ್ತೆ. SUN ಸನ್. SUN ಸನ್. ಇಲ್ಲಿ ನೀವು ಲಾಸ್ಟಲ್ಲೂ ಕೂಡ ಎನ್ ಆದಮೇಲೆ ಕೂಡ ನೀವು ಒಂದು ರೈಟ್ ಮಾರ್ಕ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಮಕ್ಕಳಿಗೆ ಸ್ಟಾರ್ಟಿಂಗಿಂದಲೇ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇರಬೇಕು. ನೋಡ್ತಾ ಇರ್ಬೋದು ನೋಡಿ, ರೈಟ್ ಮಾರ್ಕ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ BIN ಬಿನ್. ನೀವು ಚುಕ್ಕಿ ಇಡೋದು ಅಂದರೆ ಡಾಟ್ಸ್ ಇಡೋದನ್ನು ಕೊನೆಯಲ್ಲಿ ಇಟ್ಕೊಳ್ಳಿ. ಯಾವುದೇ ಒಂದು ವರ್ಡ್ ಬರೆದಾದ್ಮೇಲೆ ನೀವು ಡಾಟ್ಸ್ನ ಇಡೋದನ್ನು ಲಾಸ್ಟ್ನಲ್ಲಿ ಇಟ್ಕೊಬೇಕು. ಈಗ ನೋಡಿ, ನಾನು ಬಿ ಬರೆದೆ, ಆ ಥರ ಬರೆಯೋದು ತುಂಬ ರಾಂಗ್. ಮೇಲೂ ಹೋಗಬಾರ್ದು, ಕೆಳಗೂ ಹೋಗಬಾರ್ದು. ನೀಟಾಗಿ ಅಲ್ಲಿ ಏನು ಲೈನ್ಸ್ 3 ಲೈನ್ಸ್ ಅದಕ್ಕೇ ಕೊಟ್ಟಿರ್ತಾರೆ, ನೀಟಾಗಿ ನೀವು ಬರ್ಕೊಳ್ಳಿ. ಡಾಟ್ಸ್ನ ನೀವು ಚಿಕ್ಕದಾಗಿ ಒಂದು ಡಾಟ್ಸ್